ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರುವಂತಹದ್ದು. ಇನ್ನಿನಲ್ಲಿ ಮೈಸೂರು ನಗರಾದ್ಯಂತ ಏನು ದಸರಾಗೆ ಬೇಕಾದಂತಹ ಒಂದು ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು. ಅರಮನೆಯಲ್ಲೂ ಕೂಡ ದಸರಾಗೆ ಬೇಕಾದಂಥ ತಯಾರಿಗಳನ್ನು ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಅರಮನೆಯಲ್ಲಿ ಏನು ಸುಣ್ಣ ಬಣ್ಣ ಹೊಡೆಯುವಂಥ ಕೆಲಸಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಅರಮನೆ ಸಾಕಷ್ಟು ಎತ್ತರವಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಹಳೆ ಕಾಲದ ಅರಮನೆ ಆಗಿರೋದ್ರಿಂದ ಚಕ್ಕೆಗಳು ಕೂಡ ಎದ್ದು ಬರಬಹುದು. ಹೀಗಾಗಿ ಆ ಬೃಹತ್ ಕ್ರೇನ್ಗಳನ್ನು ಇಲ್ಲಿ ಬಳಸ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಬೃಹತ್ ಕ್ರೇನ್ಗಳ ಮೂಲಕ ಎಲ್ಲಿ ಪ್ಯಾಚ್ ವರ್ಕನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುರುತಿಸ್ಕೊಂಡು ಆ ಒಂದು ಪ್ಯಾಚ್ ವರ್ಕ್ ಅಲ್ಲಿ ಆ ಜಾಗಕ್ಕೆ ಬೃಹತ್ ಕ್ರೇನ್ಗಳ ಮೂಲಕ ಏನು ಕೆಲಸಗಾರರನ್ನು ಕೊಂಡೊಯ್ದು ಅಲ್ಲಿ ಪ್ಯಾಚ್ ವರ್ಕನ್ನು ಮಾಡಲಿಕ್ಕೆ ಈಗ ಏನೋ ಮುಂದಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ಅರಮನೆ ಅಂತ ಹೇಳಿದ್ರೆ ಅರಮನೆ ಸುತ್ತಮುತ್ತ ಅರಮನೆಯ ಗೋಡೆ ಸುತ್ತಲೂ ಕೂಡ ವಿದ್ಯುತ್ ಬಲ್ಬ್ಗಳಿರ್ತಕ್ಕಂಥದ್ದು. ವಿಶೇಷವಾಗಿ ದೇಶ ವಿದೇಶಗಳಿಂದ ಈ ಒಂದು ಅರಮನೆಯ ವಿದ್ಯುತ್ ದೀಪಾಲಂಕಾರವನ್ನು ನೋಡಲಿಕ್ಕೆ ಕೂಡ ಬರುವಂಥದ್ದು. ಹಿನ್ನೆಲೆಯಲ್ಲಿ ಈಗ ಮೈಸೂರು ದಸರಾ ಸಂದರ್ಭದಲ್ಲಿ ಇನ್ನೂ ಕೂಡ ಅರಮನೆಯ ವಿದ್ಯುತ್ ದೀಪಾಲಂಕಾರದ ಸೊಬಗನ್ನು ಹೆಚ್ಚಿಸಲಿಕ್ಕೆ ಬಲ್ಬ್ಗಳನ್ನು ಈಗ ಏನು ಹಳೆ ಬಲ್ಬ್ಗಳೇನಿದ್ದೋ ಕೆಟ್ಟು ಹೋಗಿದ್ದಂಥ ಬಲ್ಬ್ಗಳೇನಿದ್ದೋ ಅವೆಲ್ಲವನ್ನು ಕೂಡ ಈಗ ಬದಲಾಯಿಸುವಂಥ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸಿರ್ತಕ್ಕಂಥದ್ದು. ಹಿಂದೆ 90,000ಕ್ಕೂ ಹೆಚ್ಚು ಬಲ್ಬ್ಗಳನ್ನು ಈ ಒಂದು ಅರಮನೆ ದೀಪಾಲಂಕಾರದಲ್ಲಿ ಬಳಸಲಾಗ್ತಿತ್ತು. ಇದೀಗ ಇನ್ನೂ ಕೂಡ 10,000 ಹೆಚ್ಚುವರಿ ಬಲ್ಬ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬಲ್ಬ್ ಕೂಡ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಮೈಸೂರು ಅರಮನೆಗೆ ಅಂತಲೇ ಹೇಳಿ ಈ ಒಂದು ಬಲ್ಬನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಈಗ ನನ್ನ ಕೈಯಲ್ಲಿ ಒಂದು ಬಲ್ಬ್ ಇದೆ. ನಾರ್ಮಲಾಗಿ ಇದು ಸ್ಕ್ರೂ ಅಂದರೆ ಥ್ರೆಡ್ ಇರ್ತಕ್ಕಂಥ ಬಲ್ಬು. ಈ ಬಲ್ಬನ್ನು ಥ್ರೆಡ್ ಮೂಲಕ ಹೀಗೆ ಫಿಕ್ಸ್ ಮಾಡಲಾಗುತ್ತೆ. ಇದರ ಮೇಲ್ಗಡೆ ಇರ್ತಕ್ಕಂಥ ಒಂದು ಹೆಸರನ್ನು ಕೂಡ ಗಮನಿಸ್ಬೋದು. ಮೈಸೂರು ಪ್ಯಾಲೇಸ್ 15 ವಾಟ್ಸ್ ಅಂತ ಹೇಳಿ ಬರೆಯಲಾಗಿದೆ. ಇದ್ರ ಒಳಗಡೆ ಇರ್ತಕ್ಕಂಥ ಪಿರಮಿಡ್ ಕೂಡ ಎಮ್ ಆಕೃತಿನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇದು ಪ್ರತ್ಯೇಕವಾಗಿ ಮೈಸೂರು ಪ್ಯಾಲೇಸ್ ಅರಮನೆಯ ವಿದ್ಯುತ್ ದೀಪಾಲಂಕಾರಕ್ಕೆ ಅಂದರೆ ಪ್ರತ್ಯೇಕವಾಗಿ ಇವರೇ ಕೂಡ ಮಾಡಿಸ್ಕೊಂಡಿರ್ತಕ್ಕಂತಹ ಬಲ್ಬ್ ಇದು ಸುಮಾರು ನಾರ್ಮಲ್ ಬಲ್ಬ್ಗಳಿಗಿಂತ ಹೆಚ್ಚು ಇದು ಏನು ವೆಚ್ಚ ಕೂಡ ಆಗುವಂಥದ್ದು. ಅಂದರೆ ಸುಮಾರು 1 ಲಕ್ಷಕ್ಕೂ ಅಧಿಕ ಬಲ್ಬ್ಗಳನ್ನು ಈ ರೀತಿಯ ಬಲ್ಬ್ಗಳನ್ನು ಇದೀಗ ಅರಮನೆ ಮಂಡಳಿ ತಯಾರು ಮಾಡಿಸಿ ಈ ಒಂದು ವಿದ್ಯುತ್ ದೀಪಾಲಂಕಾರಕ್ಕೆ ಅಳವಡಿಸಲಾಗಿರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದಲೂ ಕೂಡ ಆ ಬಲ್ಬ್ಗಳನ್ನು ಚೇಂಜ್ ಮಾಡಿರಲಿಲ್ಲ. ಹೀಗಾಗಿ ಈ ಬಾರಿ ಹೋಗಿರ್ತಕ್ಕಂಥ ಸುಮಾರು 20,000ಕ್ಕೂ ಹೆಚ್ಚು ಬಲ್ಬ್ಗಳನ್ನು ಚೇಂಜ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇದಲ್ಲದೆ ಇಂದು ಅಧಿಕೃತವಾಗಿ ಆಹ್ವಾನವನ್ನು ಕೂಡ ರಾಜಮನೆತನಕ್ಕೆ ಜಿಲ್ಲಾಡಳಿತದ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಸಾಂಪ್ರದಾಯಿಕವಾಗಿ ಏನು ದಸರಾ ಆಚರಣೆಯನ್ನು ಮಾಡಲಾಗುತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ರಾಜಮನೆತನ ಭಾಗಿಯಾಗಬೇಕು ಮತ್ತು ದಸರಾ ಆ ಒಂದು ಏನು ಆಚರಣೆಗೆ ನಿಮ್ಮ ಸಹಕಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜಮನೆತನ ಕೂಡ ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ನಿಮಗೆ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪ ಅವರಿಗೆ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಮೈಸೂರು.